ಮತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿರುವ ಉದ್ದೇಶ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಈ ಒಂದು ಸನ್ನಿವೇಶದಲ್ಲಿ ಸಂಘಕ್ಕೆ ಸರ್ಕಾರವು ಆಡಳಿತಾಧಿಕಾರಿಗಳನ್ನು ನೇಮಿಸಿರುವುದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಆದರೆ ಈಗೊಂದು ಪ್ರಕಟಣೆಯನ್ನು ಆಡಳಿತಾಧಿಕಾರಿಗಳು ಹೊರಡಿಸಿ ದಿನಾಂಕ 30/6/2026 ರಂದು ಸಂಜೆ 5:30 ಗಂಟೆಯೊಳಗೆ ಸಂಘದ ಸದಸ್ಯತ್ವವನ್ನು ಪಡೆಯುವವರು ಮುಂದೆ ಏನು ಸರ್ಕಾರದ ಆದೇಶದಂತೆ ಆಡಳಿತಾಧಿಕಾರಿಗಳು ಮಂಡ್ಯ ಜಿಲ್ಲಾ ಕುರುಬರ ಸಂಘಕ್ಕೆ ಹೊಸ ಆಡಳಿತ ಮಂಡಳಿಯ ಚುನಾವಣೆಯನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈಗಾಗಲೇ ಇಂದಿನ ಆಡಳಿತ ಮಂಡಳಿಯು ಸದಸ್ಯತ್ವಕ್ಕೆ ಅರ್ಜಿಗಳನ್ನು ವಿತರಣೆ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಈಗ ತಮ್ಮಗಳ ಮುಖಾಂತರ ನಾನು ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಈ ನಿಗದಿತ ಅವಧಿಯೊಳಗೆ ತಾವು ಪಡ್ಕೊಂಡಿರುವ ಅರ್ಜಿಗಳನ್ನು ಸಂಘದ ಕಾರ್ಯಾಲಯಕ್ಕೆ ಸಲ್ಲಿಸಬೇಕು ಮತ್ತು ತಾವು ಸದಸ್ಯತ್ವವನ್ನು ಪಡೆದು ಮುಂದಿನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮಗಳ ಮುಖಾಂತರ ಮನವಿ ಮಾಡಿಕೊಳ್ತೇನೆ. ಮತ್ತೊಂದು ವಿಷಯ, ನಮ್ಮ ಸಮಾಜದ ಮಂಡ್ಯ ಜಿಲ್ಲೆಯ ಹಿರಿಯರು ಆದಂತಹ ಕಾಂಗ್ರೆಸ್ನ ಮುಖಂಡರಾದಂಥ ಶ್ರೀಯುತ BS ಶಿವಣ್ಣನವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಲಾಗಿದೆ. ಸಮಸ್ತ ಮಂಡ್ಯ ಜಿಲ್ಲಾ ಕುರುಬ ಸಮಾಜದ ಬಂಧುಗಳ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ತಮ್ಮಗಳ ಮುಖಾಂತರ ಸಲ್ಲಿಸುತ್ತಾ, ಅವರ ಆಯ್ಕೆಗೆ ಸಹಕರಿಸಿದಂತಹ ಶ್ರೀಯುತ ರಾಹುಲ್ ಗಾಂಧಿಯವರಿಗೆ, ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಶ್ರೀಯುತ DK ಶಿವಕುಮಾರ್ ಅವರಿಗೆ ಹಾಗೂ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಮತ್ತು ಅವರಿಗೆ ಮತಗಳನ್ನು ನೀಡಿದಂಥ ಕಾಂಗ್ರೆಸ್ ಪಕ್ಷದ ಮತ್ತು ಇತರೆ ಪಕ್ಷದ ಶಾಸಕರುಗಳಿಗೆ ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ಅರ್ಪಿಸೋಕ್ಕೆ ಬಯಸ್ತೇನೆ. ಮತ್ತೊಂದು ವಿಚಾರ, ಈಗಾಗಲೇ ಇಂದಿನ ಮುಖ್ಯಮಂತ್ರಿಗಳು ಹಿಂದುಳಿದ ಆಯೋಗ ಸಲ್ಲಿಸಿರುವಂಥ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಜಾತಿಗಣತಿಯನ್ನು ಕೂಡಲೇ ಈ ಸರ್ಕಾರವು ಅಂಗೀಕರಿಸಿ ಹಿಂದುಳಿದ ವರ್ಗಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಸಮಾಜದ ವತಿಯಿಂದ ನಾನು ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತೇನೆ. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಹೊಸ ಆಡಳಿತ ಮಂಡಳಿಯ ಚುನಾವಣೆಯನ್ನು ಆದಷ್ಟು ಬೇಗ ನಡೆಸಬೇಕು ಅಂತ ಆಡಳಿತಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರುಗಳಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತೇವೆ. ಮತ್ತು ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರುಗಳು, ಯುವಕರು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಮುಂದೆ ಉತ್ತಮ ಆಡಳಿತ ಮಂಡಳಿಯನ್ನು ರಚಿಸಲಿಕ್ಕೆ ತಮ್ಮ ಸಹಕಾರ ನೀಡಬೇಕು ಅಂತ ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಹಿರಿಯರು ಹಾಗೂ ಯುವಕರಲ್ಲಿ ತಮ್ಮಗಳ ಮುಖಾಂತರ ನಾನು ಮನವಿ ಮಾಡಿಕೊಳ್ತೇನೆ. ದಯಮಾಡಿ ಈ ವಿಚಾರವನ್ನು ತಮ್ಮ ಪತ್ರಿಕೆಯಲ್ಲಿ ಮತ್ತು ತಮ್ಮ ವಾಹಿನಿಗಳಲ್ಲಿ ಪ್ರಚಾರ ಮಾಡಿ ಈ ಸಂಘದ ಒಂದು ಶ್ರೇಯಸ್ಸಿಗೆ ತಮ್ಮ ಮೂಲಕ ಒಂದು ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನಮ್ಮ ಆಡಳಿತ ಮಂಡಳಿಯಲ್ಲಿ 4,000 ಜನ, ಸುಮಾರು 4,000ದಿಂದ 4,500 ಜನ ಇದ್ದರು ಸದಸ್ಯತ್ವ. ಈಗ ನಮ್ಮ ಆಡಳಿತಾಧಿಕಾರಿಗಳು ಪ್ರಕಟಣೆ ಹೊರಡಿಸಿರುವ ಪ್ರಕಾರ 12,000 ಅರ್ಜಿಗಳನ್ನು ಹಿಂದಿನ ಆಡಳಿತ ಮಂಡಳಿ ವಿತರಣೆ ಮಾಡಿದೆ ಅಂತ ನಮಗೆ ಈಗ ತಿಳಿದು ಬಂದಿದೆ.
ಹೌದು ಸರ್. 5,000 ರೂಪಾಯಿ ಒಂದು ಸದಸ್ಯತ್ವ ಶುಲ್ಕ ಈ ಹೊಸ ಆಡಳಿತ ಮಂಡಳಿ. 500 ರೂಪಾಯಿ ಸರ್, 500 ರೂಪಾಯಿ ಸದಸ್ಯತ್ವ ಶುಲ್ಕ. ಈಗ ಏನಾಗಿದೆ, ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ, ಆಡಳಿತಾಧಿಕಾರಿಗಳು ತಿಳಿಸಿರೋ ಪ್ರಕಾರ 12,000 ಅರ್ಜಿಗಳನ್ನು ಈಗಾಗಲೇ ವಿತರಣೆ ಮಾಡಿದಾರಂತ. ಅದರಲ್ಲಿ ಎಷ್ಟು ಬಂದಿದೆ, ಎಷ್ಟು ಆಗಿದೆ ಅನ್ನೋದು ಇನ್ನೂ ಪೂರ್ತಿ ಅದನ್ನೇ ಹೇಳಿದ್ದಾರೆ ನೋಡಿ ಸರ್. ಸದಸ್ಯರುಗಳು ನಿರ್ವಹಿಸಿರುವ ದಾಖಲೆಯಂತೆ ಎಲ್ಲ ಸದಸ್ಯರ ಅರ್ಜಿಗಳು ಸಹ ಪರಿಶೀಲನೆಗೆ ಲಭ್ಯವಿರುವುದಿಲ್ಲ ಅಂತ ತಿಳಿಸಿದ್ದಾರೆ ಆಡಳಿತಾಧಿಕಾರಿಗಳು. ಅದಕ್ಕೆ ನಾವು ತಮ್ಮ ಮುಖಾಂತರ, ಹೌದು ಸರ್, ಅದೇ ಈಗ ಅದಕ್ಕೆ ಲಾಸ್ಟ್ ಡೇಟ್ 30ನೇ ತಾರೀಕು ಕೊಟ್ಟಿದ್ದಾರೆ ಸರ್. ಅರ್ಜಿಗಳನ್ನು ವಾಪಸ್ ಪಡೀಲಿ. ಹೌದು ಸರ್, ಹೌದು ಸರ್. ಇಲ್ಲ ಸರ್, ನಮಗೆ ಅದು ಏನಾಗಿದೆ ಸರ್, ನಮಗೆ ಇನ್ನೂ ಅವರು ಡೈಲಿ ಒಂದೊಂದು ಬರ್ತಾ ಇರೋದ್ರಿಂದ ನಮ್ಮ ಇದ್ರ ಪ್ರಕಾರ ನಾವು ಅಲ್ಲಿ ಸಿಬ್ಬಂದಿ ವರ್ಗದವರನ್ನು ವಿಚಾರಿಸಲಾಗಿ ಆಡಳಿತಾಧಿಕಾರಿಗಳು ಸಿಗಲಿಲ್ಲ ನಮಗೆ. ನಾನು ಉಪ ನಿಬಂಧಕರಲ್ಲಿ ಮನವಿ ಮಾಡಿಕೊಂಡಾಗ ಅವರು ಮೀಟಿಂಗ್ನಲ್ಲಿದ್ದಾರೆ, ಕೋರ್ಟಲ್ಲಿದ್ದಾರೆ ಅಂತ ಹೇಳಿದರು. ಅದಕ್ಕೆ ತಗೊಳ್ಳಿಕ್ಕೆ ಆಗಲಿಲ್ಲ ಮಾಹಿತಿ. ಬಟ್ ನಮಗೆ ತಿಳಿದ ಪ್ರಕಾರ 5,700ರಿಂದ 5,800 ಈಗಾಗಲೇ ಬಂದಿದೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ಹೊಸ ಸದಸ್ಯತ್ವ ಬಂದಿದೆ, ಇನ್ನೂ ಬರಬೇಕಾಗಿರೋದು ಬಾಕಿ ಇದೆ ಅಂತ ನಮ್ಮ